ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಫಲಿತಾಂಶ ಹೆಚ್ಚಳಕ್ಕಾಗಿ ನಡೆದ ಒಂದು ದಿನದ ಕಾರ್ಯಾಗಾರ. ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಗುಣಮಟ್ಟದ ಕಲಿಕೆ ಮತ್ತು ಫಲಿತಾಂಶ ಹೆಚ್ಚಳವೇ ಕಾರ್ಯಾಗಾರದ ಉದ್ದೇಶ. ಚಂದ್ರಕಾಂತ್ ಶಾಬಾದ್ಕರ್. ಡಿಸೆಂಬರ್ 24ರಂದು ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆ. ಉಮೇಶ್ ಅರಳಿಕರ್. ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಜನವಾಡ ರಸ್ತೆ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ. ಭಾಲ್ಕಿ ಪುರಸಭೆ ಮುಖ್ಯಾಧಿಕಾರಿಗಳು ಕಾನೂನು ಬಾಹಿರವಾಗಿ ಗೋಡೆ ಕಾಂಪೌಂಡ್ ಹೊಡೆಸಿದ್ದಾರೆ. ಬೇಡಿದಷ್ಟು ಹಣ ನೀಡದೇ ಇದ್ದುದಕ್ಕೆ ಕಾಂಪೌಂಡ್ ಹೊಡೆಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ ಪಾಂಡುರಂಗ್ ಕನ್ಸೆ. ಭಾಲ್ಕಿಯ ಬಾಲಾಜಿ ನಗರದಲ್ಲಿ ನಿವೇಶನದ ಕಾಂಪೌಂಡ್ ಹೊಡೆಸಿದ್ದಾರೆ ಎಂದು ಆರೋಪ. ಬೀದರ್ ತಾಲೂಕಿನ ನಾಗೂರ ಗ್ರಾಮದಲ್ಲಿ ಜರುಗಿದ 15ನೇ ವರ್ಷದ ಭಾಗ್ಯವಂತಿ ದೇವಿ ಜಾತ್ರಾ ಮಹೋತ್ಸವ. ದೇವಸ್ಥಾನ ನಿರ್ಮಿಸಿಕೊಟ್ಟ ಸುರೇಶ್ ಸಿಂಧೆ. 2 ದಿವಸಗಳ ಕಾಲ ಹೋಮ, ಹವನ, ಅಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮ. ದರ್ಶನ ಪಡೆದ ಧನ್ಯರಾದ ಭಕ್ತರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಸೋಮಶೇಖರ್ ಬಿರಾದರ್ ಚಿದ್ರಿ. ಬೀದರ್ ಸರ್ಕಾರಿ ನೌಕರ ಸಂಘದ ಹೊಸ ಅಧ್ಯಾಯ ಆರಂಭ. ಕ್ರೇನ್ನಿಂದ ಹೂವಿನ ಹಾರ ಹಾಕಿದ ನೌಕರರು. ನಗರದಾದ್ಯಂತ ಭರ್ಜರಿ ಮೆರವಣಿಗೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕಲಿಕೆಗಾಗಿ ಪ್ರೇರಣೆ ನೀಡುವುದು ಮತ್ತು PUC ಫಲಿತಾಂಶ ಹೆಚ್ಚಳದ ಉದ್ದೇಶದಿಂದ ಇಂದು ನಗರದ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ದಿನದ ತರಬೇತಿಯನ್ನು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾಗಿರುವಂಥ ಚಂದ್ರಕಾಂತ್ ಶಾಬಾದ್ಕರ್ ತಿಳಿಸಿದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಜಿಲ್ಲಾ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರ ಸಂಘ ಹಾಗೂ ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ 2024-25ನೇ ಸಾಲಿನ ಫಲಿತಾಂಶ ಸುಧಾರಣೆ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಾರೆ. ಜೀವಶಾಸ್ತ್ರ, ಗಣಿತಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯಗಳ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ತರಬೇತಿ ನೀಡಲಾಗ್ತಾ ಇದೆ. ತರಗತಿಗಳನ್ನು ವೈಯಕ್ತಿಕವಾಗಿ ಒಂದು ಧ್ಯಾನವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಒಂದು ಕಲಿಕಾ ಮಟ್ಟ ತಿಳಿಸುವಂತೆ ವೇಕಪ್ ಎನ್ನುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ಉಪನ್ಯಾಸಕರಿಗೆ ಈ ಒಂದು ಕಾರ್ಯಾಗಾರದಲ್ಲಿ ತರಬೇತಿ ನೀಡಲಾಗಿದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಅವರು ಮಾತನಾಡಿ, ಮಕ್ಕಳ ಫಲಿತಾಂಶ ಹೆಚ್ಚಳದ ಉದ್ದೇಶದಿಂದ ಇಂದು ಕಾಲೇಜಿನಲ್ಲಿ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಉಪನ್ಯಾಸಕರಿಗೆ ಫಲಿತಾಂಶ ಹೆಚ್ಚಳದ ಎಲ್ಲ ರೀತಿಯ ತರಬೇತಿ ನೀಡಲಾಗಿದೆ. ಕಳೆದ ಬಾರಿ PUC ಫಲಿತಾಂಶದಲ್ಲಿ ಜಿಲ್ಲೆ 19ನೇ ಸ್ಥಾನದಲ್ಲಿತ್ತು. ಈ ಬಾರಿ ರ್ಯಾಂಕಿಂಗ್ ಹೆಚ್ಚಳಕ್ಕಾಗಿಯೂ ಕೂಡ ಪ್ರಯತ್ನ ಮಾಡಲಾಗ್ತಾ ಇದೆ. ಚಂದ್ರಕಾಂತ್ ಶಾಬಾದ್ಕರ್ ಅವರ ಒಂದು ಮಾರ್ಗದರ್ಶನದಿಂದ ಈ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ದಿವ್ಯ ಸಾನ್ನಿಧ್ಯವನ್ನು ಗುರುದೇವ ಆಶ್ರಮದ ಪೂಜ್ಯ ಶ್ರೀ ಗಣೇಶಾನಂದ ಮಹಾರಾಜರು ವಹಿಸಿದರು. ವೇದಿಕೆ ಮೇಲೆ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮನ್ಮಥ್ ಡೋಳೆ ಭಾಗವಹಿಸಿ ಅವರು ಕೂಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರ ಸಂಘದ ರಾಜ್ಯ ಪ್ರತಿನಿಧಿ ಡಾಕ್ಟರ್ S ಪ್ರಭು, ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಓಂಕಾಂತ್ ಸೂರ್ಯವಂಶಿ, ಶಾಂತಿಕಿರಣ ಶಿಕ್ಷಣ ಸಂಸ್ಥೆಯ ಕಲ್ಪನಾ ಮಠಪತಿ ಸೇರಿದಂತೆ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಜಿಲ್ಲೆಯ ವಿವಿಧ ಕಡೆಗಳಿಂದ
ಆಗಮಿಸಿರುವಂತಹ ಉಪನ್ಯಾಸಕರು, ಪ್ರಾಂಶುಪಾಲರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಶಾಂತಿಕಿರಣ ಶಿಕ್ಷಣ ಸಂಸ್ಥೆಯ ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ತಯಾರಿಸಲಾದ 2025ರ ಗೋಡೆ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಟ್ರಾನ್ಸ್ಪಾರ್ಟರ್ ಸಂಘ ಮತ್ತು ಉಪನ್ಯಾಸಕರ ಸಂಘದ ಸಹಯೋಗದೊಂದಿಗೆ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಸರ್. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು ಸರ್. ಯಾವ್ಯಾವ ಯೋಜನೆಗಳು ಹಾಕೊಂಡಿದ್ದೀರಿ ಸರ್ ಫಲಿತಾಂಶ ಹೆಚ್ಚಳಕ್ಕೆ? ಫಲಿತಾಂಶ ಹೆಚ್ಚಳ ಕಾಲೇಜ್ಗಳಿಗೆ ಭೇಟಿ ಕೊಡ್ತಕ್ಕಂಥ ಸರ್, ನಾವು ನಮ್ಮ ಜಿಲ್ಲೆಯಲ್ಲಿ 186 ಪದವಿ ಪೂರ್ವ ಕಾಲೇಜುಗಳಿವೆ ಸರ್. ನಾನು ವೈಯಕ್ತಿಕವಾಗಿ ಪ್ರತಿ ಕಾಲೇಜುಗಳಿಗೂ ಕೂಡ ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಜೊತೆ ಸಂವಾದ ಕೂಡ ಮಾಡ್ತೇನೆ. ಯಾವ ವಿಷಯದ ಸಿಲೆಬಸ್ ಎಷ್ಟೆಷ್ಟಾಗಿದೆ ಮತ್ತು ಅವ್ರು ಮಾಡ್ತಕ್ಕಂಥ ಪಾಠ ಪ್ರವಚನಗಳು ಮಕ್ಕಳಿಗೆ ಅರ್ಥ ಆಗ್ತಾ ಇದೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ಚರ್ಚೆ ಮಾಡಿ ಅಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಸಂಬಂಧಪಟ್ಟಿರ್ತಕ್ಕಂಥ ಉಪನ್ಯಾಸಕರ ಜೊತೆಗೆ ಅವರಿಗೆ ಸಲಹೆಯನ್ನು ಕೊಟ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಬೋಧನೆಯನ್ನು ಮಾಡಲಿಕ್ಕೆ ನಾನು ಅವರಿಗೆ ಅನೇಕ ರೀತಿಯ ಸಲಹೆಗಳನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಸುಮಾರು ನಾವು 3 ತಿಂಗಳಿಂದ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಒಂದು ತರಗತಿ ಪ್ರಾರಂಭವಾಗೋಕ್ಕಿಂತ ಮುಂಚೆ 1 ಅವರ್, ತರಗತಿ ಮುಗಿದ ನಂತರ ಮತ್ತೊಂದು 1 ಅವರ್, ಟೋಟಲಿ 2 ಅವರ್ಗಳನ್ನು ನಾವು ವಿಶೇಷವಾಗಿ ಕಲಿಕೆಯಲ್ಲಿ ಇರತಕ್ಕಂಥ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೀವಿ ಸರ್. ಜೊತೆಗೆ ನಮ್ಮಲ್ಲಿ ಮಕ್ಕಳ ಅಟೆಂಡೆನ್ಸ್ ಕೂಡ ಕಡಿಮೆ ಬರ್ತಾ ಇದೆ. ಸೊ ಅಟೆಂಡೆನ್ಸ್ ಕೂಡ ಹೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಪ್ರತಿಯೊಬ್ಬ ಉಪನ್ಯಾಸಕರಿಗೆ ತಿಳಿಸಿ ಹೇಳಿ ಟೀಮ್ಗಳನ್ನು ಮಾಡಿ ಉಪನ್ಯಾಸಕರು ವೈಯಕ್ತಿಕವಾಗಿ ಮಕ್ಕಳಿಗೆ ಫೋನ್ ಮಾಡೋದ್ರ ಮುಖಾಂತರ ಅವರಿಗೆ ಕಾಲೇಜ್ಗಳಿಗೆ ತರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಪಾಲಕರ ಸಭೆಗಳನ್ನು ನಡೆಸ್ತಕ್ಕಂಥದ್ದು ಮತ್ತು ವೇಕಪ್ ಕಾಲ್ ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ ಸರ್. ಪ್ರತಿಯೊಂದು ಕಾಲೇಜುಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ವೇಕಪ್ ಕಾಲ್ ಅಂದರೆ ಮಕ್ಕಳಿಗೆ ಬೆಳಗ್ಗೆ ಎಬ್ಬಿಸಬೇಕು ಓದಲಿಕ್ಕೆ. ಸೊ ಆ ಒಂದು ಕಾರ್ಯಗಳು ಕೂಡ ನಾವು ಮಾಡ್ತಾ ಇದ್ದೇವೆ. ಟೋಟಲಿ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಜಿಲ್ಲೆ ಶೈಕ್ಷಣಿಕವಾಗಿ ಪ್ರಗತಿ ಆಗೋದ್ರ ಜೊತೆಗೆ ನಮ್ಮ ಜಿಲ್ಲೆಯ ಫಲಿತಾಂಶ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚಿನ ಫಲಿತಾಂಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು. ಬೀದರ್ ಜಿಲ್ಲೆಯ PU ಇಲಾಖೆಯ ಫಲಿತಾಂಶ ಹೆಚ್ಚಿಸಬೇಕು. ಆ ನಿಟ್ಟಿನಲ್ಲಿ ನಾವು ತೀವ್ರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಕಳಕಳಿಯ ಕಾರಣಕ್ಕಾಗಿ ಈ ವರ್ಷ ಇಡೀ ಎಲ್ಲ ಇಲಾಖೆಯ ಎಲ್ಲ ವಿಷಯಗಳ ಕುರಿತು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬಸವ ಕಲ್ಯಾಣ ಮತ್ತು ನಲ್ಲಿ ಬಾಲಿಕೆಯಲ್ಲಿ 2 ಕಾರ್ಯಾಗಾರಗಳನ್ನು ಮುಗಿದಿವೆ. ಇದು ಕೊನೆಯದಾಗಿ 3ನೇ ಕಾರ್ಯಾಗಾರ. ಇವತ್ತು ಸುಮಾರು 6 ವಿಷಯಗಳ ಕಾರ್ಯಾಗಾರವನ್ನು ಬೀದರ್ ಜಿಲ್ಲೆಯ ಉಪನ್ಯಾಸಕರುಗಳನ್ನು ಎಲ್ಲ ವಿಷಯಗಳ ಉಪನ್ಯಾಸಕರುಗಳನ್ನು ಕರೆದು 1 ದಿನದ ಫಲಿತಾಂಶ ಹೆಚ್ಚಿಸಲಿಕ್ಕೆ ಮಕ್ಕಳಲ್ಲಿ ಹೇಗೆ ಪರೀಕ್ಷೆ ಎದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಅವರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ಮಕ್ಕಳಲ್ಲಿ ಯಾವ ನಿಟ್ಟಿನಿಂದ ಅಂಕಗಳನ್ನು ಹೆಚ್ಚಿಗೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಆ ವಿಷಯಗಳನ್ನು ಕುರಿತು ಉಪನ್ಯಾಸಕರಿಗೆ ಎಕ್ಸ್ಪರ್ಟ್ಗಳ ಮುಖಾಂತರ ತಜ್ಞರುಗಳಿಂದ ಈ ವರ್ಷ ಮತ್ತೆ ನಾವು ಫಲಿತಾಂಶ ಹೆಚ್ಚಿಸಲಿಕ್ಕೆ ಮಕ್ಕಳಲ್ಲಿ ಆ ವಿಷಯವನ್ನು ನಾವು ಬೋಧನೆಯನ್ನು ಮಾಡಿಸ್ತಾ ಇದ್ದೀವಿ. ಮಕ್ಕಳಿಗೆ ಈ ವರ್ಷ ಇನ್ನೂ ಫಲಿತಾಂಶ ಹೆಚ್ಚಿಸಲಿಕ್ಕೆ ಅಥವಾ ಅವರಿಗೆ ಪರೀಕ್ಷೆ ಬರೀಲಿಕ್ಕೆ ಅನುಕೂಲವಾಗುವಂತೆ ವಿವಿಧ ವಿಷಯಗಳ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಶಾಬಾದ್ರ ಸರ್ ಅವರ ಒಂದು ಅತ್ಯಂತ ಕಳಕಳಿಯ ಒಂದು ಏನಿದೆ ಅಂತಂದರೆ ಫಲಿತಾಂಶ ಹೆಚ್ಚಳ ಆಗಬೇಕು. ಈಗಾಗಲೇ ಕಳೆದ ವರ್ಷ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿತ್ತು. ರಾಜ್ಯ ಮಟ್ಟದಲ್ಲಿ ನಾವು 19 ಸ್ಥಾನಕ್ಕೆ ಮೇಲೇರಿದ್ದೀವಿ. ಈಗ ಅವರ ಅಪೇಕ್ಷೆ ಏನಿದೆ ಅಂದರೆ ಒಂದಂಗಿಗೆ ಬರಬೇಕು ಅಂತಕ್ಕಂಥದ್ದು. ಆ ಒಂದಂಗಿಗೆ ಬರೋ ಸಲುವಾಗಿ ಎಲ್ಲ ಉಪನ್ಯಾಸಕರ ಕಾರ್ಯಾಗಾರವನ್ನು ಮಾಡಿ ಫಲಿತಾಂಶ ಯಾವ ರೀತಿ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಕಾಲೇಜಿನ ಹಮ್ಮಿಕೊಂಡಿದ್ದಾರೆ. ಈಗ ಎಲ್ಲ ಉಪನ್ಯಾಸಕರು ಸುಮಾರು 8 ವಿಷಯಗಳ ಬಗ್ಗೆ ಇಲ್ಲಿ ಕಾಲೇಜಿನಲ್ಲಿ ಕಾರ್ಯಾಗಾರ ಇವತ್ತು ಪ್ರಾರಂಭವಾಗಿದೆ. ಅದಕ್ಕೆ ಎಲ್ಲರೂ ಈ ಕಾರ್ಯಾಗಾರದ ಸದುಪಯೋಗ ಮಾಡಿಕೊಂಡು ಮಾನ್ಯ ಉಪನಿರ್ದೇಶಕರ ಒಂದು ಇಚ್ಛೆಯನ್ನು ಪೂರ್ತಿ ಮಾಡಲಿಕ್ಕೆ ನಾವೆಲ್ಲ ಉಪನ್ಯಾಸಕರು ಮತ್ತು ನಮ್ಮ ಕಾಲೇಜಿನ ಬಂದವರೆಲ್ಲ ಆ ನಿಟ್ಟಿನಲ್ಲಿ ನಾವು ಮುನ್ನಡಿತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಸನ್ಮಾನ್ಯ ಉಪನ್ಯಾಸಕರು ಕೊಡುತ್ತಾ ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ 24ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಜನವಾಡ ರಸ್ತೆ ಬಳಿಯ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ
ಸಮಿತಿ ಗೌರವಾಧ್ಯಕ್ಷ ರಾಜ್ಕುಮಾರ್ ಮೂಲ್ಭಾರತಿಯವರು ಮಾತನಾಡಿ ಡಿಸೆಂಬರ್ 24ರಂದು ನಡೆಯುವ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯ ಜನ ಭಾಗವಹಿಸಬೇಕು. ಈ ಮೂಲಕ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದರೆ ಏನಾಗುತ್ತದೆ ಎಂಬ ಎಚ್ಚರಿಕೆ ನೀಡಬೇಕು ಎಂದು ಹೇಳಿದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋರ್ನಾಳ್ಕರ್ ಮಾತನಾಡಿ, ಈ ಹೋರಾಟ ಕೇವಲ ದಲಿತರಿಗೆ ಸೀಮಿತ ಆಗಬಾರ್ದು, ಎಲ್ಲ ಸಮುದಾಯದ ಜನ ಹೋರಾಟದಲ್ಲಿ ಭಾಗಿಯಾಗಬೇಕು. ಏಕೆಂದರೆ ಸಂವಿಧಾನ ಕೇವಲ ದಲಿತರಿಗೆ ಮಾತ್ರ ಹಕ್ಕು ಕೊಟ್ಟಿಲ್ಲ, ಮತದಾನದ ಹಕ್ಕು ಪಡೆದ ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಉಪಾಧ್ಯಕ್ಷ ಅಂಬರೀಶ್ ಕುದ್ರೆ, ಸಂಜುಕುಮಾರ್ ಭೋಸ್ಲೆ, ರಾಜ್ಕುಮಾರ್ ಗುನ್ನಳ್ಳಿ, ಕಾರ್ಯದರ್ಶಿಗಳಾದ ಪವನ್ ಮಿಠಾರೆ, ಅಂಬೇಡ್ಕರ್ ಬೌದ್ಧೆ, ವಿಶಾಲ್ ಹೊನ್ನ, ಸಂಘಟನಾ ಕಾರ್ಯದರ್ಶಿ ರಾಹುಲ್ ಡಾಂಗೆ ಹಾಜರಿದ್ದರು. ಒಂದು ಸರಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಕ್ಕೆ ಗೌರವಿಸಿ, ಸಂವಿಧಾನಕ್ಕೆ ನಮಸ್ಕರಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಂಡಾಡುವಂಥ ಮಾತನಾಡ್ತಾರೆ. ಅದೇ ಇವರ ಕ್ಯಾಬಿನೆಟ್ ದರ್ಜೆಯಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳು ಅಂಬೇಡ್ಕರ್ ಅವರಿಗೆ ಕೇವಲವಾಗಿ ಮಾತಾಡ್ತಾರೆ. ಸೊ ಯಾವ ಮಟ್ಟಿಗೆ ನೀವು ಕೋಮುವಾದಿ ರಾಜ್ಯ ಸರ್ಕಾರ ಸಂಘ ಪರಿವಾರ ಮಾಡ್ತಾ ಇದ್ದೀರಿ ಅನ್ನೋದನ್ನು ಇಡೀ ದೇಶ ಜನ ನೋಡ್ತಾ ಇದೆ. ಆದರೂ ಕೂಡ ನೀವು ಎಚ್ಚರಿಸ್ಕೊಳ್ತಾ ಇಲ್ಲ. ಒಬ್ಬರು ಸಂವಿಧಾನ ಬದಲಾವಣೆನೇ ಮಾಡೋಕ್ಕೆ ಬಂದೀವಿ ಅಂತಾರೆ, ಒಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಕೇವಲವಾಗಿ ಮಾತನಾಡ್ತಾರೆ, ಒಬ್ಬರು ಅಂಬೇಡ್ಕರ್ ಅವರಿಗೆ ಕೊಂಡಾಡ್ತಾರೆ. ಸೊ ಇವೆಲ್ಲ ಸಂಗತಿಗಳನ್ನು ನೋಡಿದರೆ ದೇಶದಲ್ಲಿ ಯಾವ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನುವುದನ್ನು ಇಡೀ ದೇಶ ಜನ ನೋಡ್ತಾ ಇದೆ. ಅದರ ಸಲುವಾಗಿ ನಾವುಗಳು ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅಂಬೇಡ್ಕರ್ ಅವರ ಅನುಯಾಯಿಗಳು ಇಡೀ ದೇಶವ್ಯಾಪ್ತಿ ಏನು ಹೋರಾಟದ ಮುಖಾಂತರ ನಮ್ಮೇಲೆ ಕಿಚ್ಚುಗಳೇನಿದ್ದಾವೋ ಅವನ್ನು ನಾವು ಬಲಪಡಿಸಿ ನಾವೇನು ಶಕ್ತಿ ತೋರಿಸ್ತಾ ಇದ್ದೀವೋ ಅದನ್ನು ನಾವುಗಳು ನಿನ್ನೆ ಒಂದು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಅಂತಕ್ಕಂಥದ್ದನ್ನು ಸಮಿತಿ ರಚನೆ ಮಾಡಿ ನಾವು ಮಂಗಳವಾರ 12 ಗಂಟೆಗೆ ಭಾಳ ದೊಡ್ಡ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸೋದೇನೆಂದರೆ ಅಮಿತ್ ಶಾ ಅವರು ಆ ಗೃಹ ಮಂತ್ರಿ ಇದರಿಂದ ರಾಜೀನಾಮೆ ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದೆ ಇಡೀ ದೇಶವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಹೋರಾಟ ಮತ್ತಿನ್ನೂ ಬಲಿಷ್ಠವಾಗ್ತದೆ. ಕೂಡಲೇ ಒಂದು ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳು ಕೂಡಲೇ ಅವರಿಗೆ ರಾಜೀನಾಮೆ ತಗೊಂಡು ಶಾಂತಿಯುತದ ಒಂದೇನು ಸಂವಿಧಾನ ಅಡಿಯಲ್ಲಿ ಜನರೇನು ವಾಸಿಸ್ತಾ ಇದ್ದಾರೋ ಆ ಶಾಂತಿಯನ್ನು ಅದೇ ರೀತಿ ಸುವ್ಯವಸ್ಥೆಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನಮ್ಮದು ಒಂದು ಬೇಡಿಕೆ ಇದೆ. ಈ ಬೇಡಿಕೆಗೆ ನಮ್ಮದೆಲ್ಲ ದಲಿತ ಸಂಘಟನೆಗಳು, ನಮ್ಮ ಚಂದ್ರಕಾಂತ್ ನಿರಾಟೆ ಅವರು, ಕಲ್ಯಾಣರಾವ್ ಭೋಸ್ಲೆ ಅವರು, ರಾಜ್ಕುಮಾರ್ ಮೂಲ್ಭಾರತಿ ಅವರು, ವಿಷ್ಣು ವಾಲ್ದೊಡ್ಡಿ ಅವರು, ಮಹೇಶ್ ಗೋರ್ನಾಳ್ ಅವರು, ಸುಮಾರು ವಿವಿಧ ದಲಿತ ಸಂಘಟನೆಗಳ ಮುಖಂಡಗಳೆಲ್ಲ ಕೂಡಿ ನಮಗೆ ಇದು ಅಧ್ಯಕ್ಷ ಮಾಡಿ ಮಂಗಳವಾರ 12 ಗಂಟೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟದ ಮುಖಾಂತರ ಸಂವಿಧಾನ ಬದ್ಧವಾದಂತಹ ಏನು ನಿಲುವಿದೆಯಲ್ಲ ಆ ನಿಲುವಿನತ್ತ ನಾವು ಎಲ್ಲರೂ ತಗೊಂಡು ಹೋಗಿ ಒಂದು ಶಾಂತಿಯುತ ಪ್ರತಿಭಟನೆ ಮೂಲಕ ಅವರಿಗೆ ರಾಜೀನಾಮೆ ಒತ್ತಾಯಿಸಿ ನಾವಿದು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಪತ್ರಿಕಾ ಮುಖಾಂತರ ನಾನು ಒತ್ತಾಯಿಸಲಿಕ್ಕೆ ಬಯಸ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿನೇ ಇವರು MP ಆಗೋ ಸಂದರ್ಭದಲ್ಲಿ ಮತ್ತು ಮಂತ್ರಿ ಆಗೋ ಸಂದರ್ಭದಲ್ಲಿ ಕೂಡ ಏನದ ಅಂತಂದರೆ ಏನು ಓದ್ ತೊಗೊಳ್ತಾರೆ, ಆ ಓದ್ ತೊಗೊಳ್ಳೋ ಸಂದರ್ಭದಲ್ಲಿ ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡಬೇಕಾಗ್ತದೆ. ಆದರೂ ಕೂಡ ಇವರಿಗೆ ಅರಿವು ಇಲ್ಲದೇ ಅರಿವು ಇದ್ದೇನು ಮಾತಾಡಿದರೂ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಇವತ್ತೇನು ಆ ಒಬ್ಬ ಕೇಂದ್ರದ ಮಂತ್ರಿ ಮಾತಾಡಿರುವುದರಿಂದ ಇವತ್ತು ಭಾರತ ದೇಶ ತುಂಬ ಎಲ್ಲನೇ ಕಡೆ ಅನ್ನೋದಂತಂದರೆ ಹೋರಾಟಗಳು ನಡೀತಾ ಇದ್ದಾವೆ. ಆ ಹೋರಾಟಗಳಲ್ಲಿ ಕೆಲವು ಲಾಠಿ ಚಾರ್ಜ್ ಕೂಡ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಯಾರು ಜವಾಬ್ದಾರರು? ಕೇಂದ್ರದ ಗೃಹ ಸಚಿವರೇ ಇದಕ್ಕೆ ಜವಾಬ್ದಾರರು ಅಂಥೇಳಿ ಇವತ್ತೇನು ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಏನದಂತಂದರೆ ಈಗಾಗಲೇ ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ಸೇರಿಬಿಟ್ಟೆ ಒಂದು ಕಮಿಟಿಯನ್ನು ರಚನೆ ಮಾಡ್ಕೊಂಡಿದ್ದೀವಿ. ಆ ಕಮಿಟಿ ಅಡಿಯಲ್ಲಿ ನಾವು ಮಂಗಳವಾರ ದಿನ ಬೀದರ್ ನಗರದಲ್ಲಿ ಒಂದು ಶಾಂತಿಯುತವಾಗಿ ಅನ್ನೋದಂತಂದರೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಮ್ಮ ಸಮಾಜದ ಅಂಬೇಡ್ಕರ್ ವಾದಿಗಳು ಮತ್ತು ಸಂವಿಧಾನದ ಪ್ರೇಮಿಗಳು ವಿವಿಧ ದಲಿತ ಪರ ಎಲ್ಲ ಸಂಘಟನೆ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗಿ ಮತ್ತು ಇದಕ್ಕೆ ನೌಕರ ಬಾಂಧವರು ಮತ್ತು ನಮ್ಮ ಮಹಿಳಾ ಏನು ಈ ಮಹಿಳಾ
ಸಂಘ ಮಹಿಳಾ ಗ್ರೂಪ್ ಏನಾದರೂ ಹೊರಗಡೆ ಬಂದಾಗ ಈ ಹೋರಾಟಕ್ಕೆ ಒಂದು ಶಕ್ತಿ ಬರ್ತದೆ ಅಂಥೇಳಿ ನಾವು ಎಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಮಂಗಳವಾರ ದಿನ ಎಲ್ಲರೂ ಏನದಂದರೆ ಅಂಬೇಡ್ಕರ್ ಭವನ್ ಜನವಾಡ ರೋಡು ಅದರಲ್ಲಿ ಸೇರ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಏನದಂತಂದರೆ ಈ ಹೋರಾಟದಲ್ಲಿ ಯಾವುದು ಏನದ ಅಂತಂದರೆ ಯಾಕಂತಂದರೆ ಇಂಥ ಒಬ್ಬ ಮಂತ್ರಿಗೆ ನಾವು ಇಂಥ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟರು ಮಾತ್ರ ಅವರು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಮಂತ್ರಿಗಳು ಅಂಬೇಡ್ಕರ್ ಅವ್ರ ಬಗ್ಗೆದಾಗ ಮಾತಾಡಲ್ದೇ ಇರ್ಲಕ್ಕ ಒಂದು ನಾವು ಎಚ್ಚರಿಕೆ ಕೊಡೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೇಡಿದಷ್ಟು ಹಣ ನೀಡದೇ ಇದ್ದುದಕ್ಕೆ ಭಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ ಅವರು ನಮ್ಮ ಬಯಲು ನಿವೇಶನಕ್ಕೆ ಕಟ್ಟಿಸಲಾಗಿರುವಂತಹ ಗೋಡೆ ಕಾಂಪೌಂಡನ್ನು ಒಡೆಸಿದ್ದಾರೆ ಎಂದು ನಿವೇಶನದ ಮಾಲೀಕರ ಮಗನಾದ ಪಾಂಡುರಂಗ್ ಕನ್ಸೆ ಪುರಸಭೆ ಮುಖ್ಯಾಧಿಕಾರಿಗಳ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು ಮತ್ತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು, ಯಾದವರಾವ್ ವಿಠ್ಠಲರಾವ್ ಕನ್ಸೆ ಅವರು ನಮ್ಮ ತಂದೆಯವರಾಗಿದ್ದು ಅವರ ಹೆಸರಿನ ಮೇಲೆ ಭಾಲ್ಕಿಯ ಬಾಲಾಜಿನಗರದಲ್ಲಿ 90/75 ಅಳತೆಯ ನಿವೇಶನ 2017ರಲ್ಲಿ ನೋಂದಣಿಯಾಗಿದೆ. ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಅನುಮತಿ ಕೂಡ ನೀಡಿದ್ದಾರೆ. ಆ ಒಂದು ಅನುಮತಿ ಪತ್ರ ಕೂಡ ನಮ್ಮಲ್ಲಿದೆ. ಆದರೆ ಹಿಂದೆ ಯಾರು ಅನುಮತಿ ನೀಡಿದಾರೋ ನಮಗೆ ಗೊತ್ತಿಲ್ಲ. ಈಗ ಗಣಕೀಕರಣ ಅನುಮತಿ ಪಡೆಯಬೇಕು ಎನ್ನುವಂತಹ ಒಂದು ನೆಪವನ್ನು ಹೇಳಿ 1 ಲಕ್ಷದ ಹಣವನ್ನು ಒಂದು ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ. ಹಣ ನೀಡದೇ ಇದ್ದುದಕ್ಕೆ ನಿವೇಶನದ ಮಾಲೀಕರಿಗೆ ಯಾವುದೇ ನೋಟಿಸನ್ನು ನೀಡದೆ ಡಿಸೆಂಬರ್ 21ರಂದು ಬೆಳಿಗ್ಗೆ 7 ಗಂಟೆಗೆ ಹೇಳದೆ ಕೇಳದೆ ಕಾರ್ಬಾರಿಯವರು ಕಾಂಪೌಂಡ್ ಒಡೆಸಿದ್ದಾರೆ ಎಂದು ಪಾಂಡುರಂಗ್ ಕನ್ಸೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಾನು ಭಾಲ್ಕಿಯ ನಿವಾಸಿಯಾದ ಪಾಂಡುರಂಗ್ ಯಾದವರಾವ್ ಕನ್ಸೆ. ನನ್ನ ತಂದೆಯ ಹೆಸರಿನಲ್ಲಿ ಭಾಲ್ಕಿಯ ಬಾಲಾಜಿನಗರ್ ಬಡಾವಣೆಯಲ್ಲಿ ಪ್ಲಾಟವಿದ್ದು ಆ ಪ್ಲಾಟಿನ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಗಳು, ರಿಜಿಸ್ಟ್ರಿ ಆಗಲಿ, ಟ್ಯಾಕ್ಸ್ ತುಂಬಿದಾಗಲಿ, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಆಗಲಿ ಎಲ್ಲ ನಂಬಲಿವೆ. ಇದ್ದರೂ ನಮ್ಮದು ಭಾಲ್ಕಿಯ ಚೀಫ್ ಆಫೀಸರ್ ನನ್ನ ತಂದೆಯವರಿಗೆ ದುಡ್ಡಿನ ಆಮಿಷ ಒಡ್ಡಿ ಹೇಳಿದರು. ನನ್ನ ತಂದೆಯವರು ಅವರಿಗೆ ಕೊಟ್ಟಿಲ್ಲ, ನಂಬಲ್ಲಿ ಎಲ್ಲ ಇದೆ, ನಾ ಯಾಕೆ ಕೂಡಿ ನನಗೂ ಗೊತ್ತಾದ ಮೇಲೆ ನಾನು ಕೇಳಿದೆ, ನಂಬಲ್ಲಿ ಎಲ್ಲ ರೀತಿ ಇದೆ, ನಿಮಗೆ ಯಾಕೆ ಕೊಡೋಣ ಅಂದಿದ್ದ ಮೇಲೆ ಅವರು ನಮಗೆ ನೋಟಿಸು ಕೊಟ್ಟದು. ಆ ನೋಟಿಸು ಕೊಟ್ಟಾಗ ನಾವು ಅವರಿಗೆ ಕೋರ್ಟ್ದಿಂದ ಸಮ್ಮನ್ಸು ಇಷ್ಟೇ ಕೊಟ್ಟಿದ್ದನ್ನು ಒಯ್ದು ಕೊಟ್ಟಿದ್ದೆವು. ಹಾಗೂ ನಿನ್ನೆ ಕೋರ್ಟಿನಲ್ಲಿ ನಮಗೆ ಜಡ್ಜ್ ಸಾಹೇಬರಂದರು ನನ್ನ ತಂದೆಯವರಿಗೆ, ನೀವು ಕಟ್ಟಿಕೊಳ್ಳಿ, ಅಭ್ಯಂತರ ಏನಿಲ್ಲ. ಮತ್ತು TMC ಚೀಫ್ ಆಫೀಸರ್ ಅವರ ವಕೀಲರಿಗೆ ಇದು ಹೇಳಿದರು, 29/1 ತನಕ ನೀವು ಅಲ್ಲಿ ಕಾಲಿಡಬಾರದು ಅಂತ ಹೇಳಿದರು. ಇಷ್ಟು ಹೇಳಿದರೂ ಕೂಡ ಮುಂಜಾನೆ ಯಾವುದೇ ಒಂದು ಅವರು ದ್ವೇಷ ಇಟ್ಟುಕೊಂಡು ನಮ್ಮ ಬೇಕಂತ ಕಾಂಪೌಂಡ್ ವಾಲನ್ನು ಕೆಡವಿ ನಮಗೆ ಬಹಳ ಹರಾಸ್ಮೆಂಟ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಕರ್ನಾಟಕ ಸರ್ಕಾರ ಆಗಲಿ, ನಮ್ಮ ಭಾಲ್ಕಿ ಕ್ಷೇತ್ರದ ನಾಯಕರು ಇದ್ದಾರೆ, ಈಶ್ವರ್ ಖಂಡ್ರೆ ಅವರು ಮಿನಿಸ್ಟರ್ ಇದ್ದಾರೆ, ಅವರು ಇದ್ದಾಗ ನಮ್ಮ ಮೇಲೆ ಹೇಗೆ ಅನ್ಯಾಯವಾಗುತ್ತಿದೆ, ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಆಗಲಿ, ಸರ್ಕಾರ ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಯಾವುದೇ ಪೊಲೀಸ್ ಇದು ಆಗಲಿ, ಇದರ ಮೇಲೆ ನಮಗೆ ನ್ಯಾಯ ಒದಗಿಸಿಕೊಟ್ಟು ನಮಗೆ ರಕ್ಷಣೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬೀದರ್ ತಾಲೂಕಿನ ನಾಗೂರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಸೆಂಬರ್ 19 ಮತ್ತು 20ರಂದು 2 ದಿವಸಗಳ ಕಾಲ ಶ್ರೀ ಭಾಗ್ಯವಂತಿ ದೇವಿಯ 15ನೇ ವರ್ಷದ ಜಾತ್ರಾ ಮಹೋತ್ಸವ ಭಕ್ತಿ ಸಂಭ್ರಮದ ಮಧ್ಯೆ ಜರುಗಿತು. ಈ ಜಾತ್ರಾ ಮಹೋತ್ಸವಕ್ಕೆ ಪಕ್ಕದ ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಕೂಡ ಭಕ್ತ ಸಾಗರ ಹರಿದು ಬಂತು. 2 ದಿವಸಗಳ ಕಾಲ ಹೋಮ, ಹವನ, ಪೂಜೆ, ಅಭಿಷೇಕ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಪಲ್ಲಕ್ಕಿ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದುಕೊಂಡು ಧನ್ಯರಾದರು. ರಾತ್ರಿ ಸಂದರ್ಭದಲ್ಲಿ ಭಜನೆ, ಕೀರ್ತನೆ, ಪ್ರವಚನ ಕಾರ್ಯಕ್ರಮಗಳು ಜರುಗಿದವು. ಸುರೇಶ್ ಸಿಂಧೆ ಅವರಿಂದ ನಿರ್ಮಾಣಗೊಂಡ ಈ ದೇವಸ್ಥಾನದ ಜಾತ್ರೆಯು ಸಮಸ್ತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮುಖಂಡರ ನೇತೃತ್ವದಲ್ಲಿ ಜರುಗಿತು. ಇದೇ ವೇಳೆ ಗ್ರಾಮದ ಹಿರಿಯರು, ಯುವಕರು, ತಾಯಂದಿರು ಹಾಗೂ ವಿವಿಧ ಕಡೆಗಳಿಂದ ಆಗಮಿಸಿದ ಮುಖಂಡರು, ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ಹರ್ಷರಾದರು. ನನ್ನ ಆರಾಮೈತದ
ಶೇಖರ್ ಬಿರಾದರ್ ಚಿದ್ರಿ ಅವರು ಗೆಲುವು ಸಾಧಿಸುತ್ತಲೇ ಸರ್ಕಾರಿ ನೌಕರರು ಹಾಗೂ ಅಭಿಮಾನಿಗಳು ಕ್ರೇನ್ ಮೂಲಕವಾಗಿ ಬೃಹತ್ ಮಾಲೆಯನ್ನು ಹಾಕಿ ಒಂದು ಸನ್ಮಾನಿಸಿ ಸಂಭ್ರಮ ಪಟ್ಟರು. ಎಲ್ಲೆಲ್ಲೂ ಆಕಾಶದಲ್ಲಿ ಪಟಾಕಿಗಳ ಸದ್ದು, ಬಣ್ಣ ಬಣ್ಣದ ರಾಕೆಟ್ಗಳನ್ನು ಹಾರಿಸಿದ ನಯನ ಮನೋಹರವಾದ ದೃಶ್ಯ ಅಲ್ಲಿ ಕಂಡುಬಂತು. ಬಣ್ಣದ ವಿದ್ಯುತ್ ದೀಪಗಳ ಜೊತೆಗೆ ಡಿಜೆ ಹಾಡಿನ ಮೇಲೆ ನೌಕರರು ಹಾಗೂ ಅವರ ಸ್ನೇಹ ಬಳಗ ಗೆಲುವು ಸಾಧಿಸಿದ ನಂತರ ಸೋಮಶೇಖರ್ ಬಿರಾದರ್ ಅವರು ಮಾತನಾಡಿ, ನನ್ನ ಗೆಲುವಿಗೆ ಶ್ರಮಿಸಿದ ಹಾಗೂ ನನಗೆ ಮತ ನೀಡಿ ಗೆಲ್ಲುವಂತೆ ಸಹಕಾರ ನೀಡಿದ ಎಲ್ಲ ಸರ್ಕಾರಿ ನೌಕರರಿಗೂ ಹಾಗೂ ಸಹಕಾರ ನೀಡಿದ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸಿ ಷಡಕ್ಷರಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ರಾಜ್ಕುಮಾರ್ ಮಾಳ್ಗೆ ಅವರು ಕೂಡ ಮಾತನಾಡ್ತಾರೆ. ಬೀದರ್ನಲ್ಲಿ ಹಲವು ದಿವಸಗಳಿಂದ ಏನು ಗೊಂದಲ ನಡೀತಾ ಇತ್ತು, ಏನು ಬೆಳವಣಿಗೆ ನಡೀತಾ ಇತ್ತು, ಅವೆಲ್ಲವುಗಳಿಗೂ ಕೂಡ ಅಂತ್ಯ ಹಾಡಿ ಸರ್ಕಾರಿ ನೌಕರರ ಬೀದರ್ ಜಿಲ್ಲಾ ಘಟಕದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ಮಾಡಲಾಗಿದೆ. ನೌಕರರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು, ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಉತ್ತಮ ಸೇವೆ ನೀಡಲಾಗುವುದು ಎಂದು ಹೇಳಿದರು. ಖಜಾಂಚಿಯಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೇವಪ್ಪ ಅವರು ಮಾತನಾಡಿದರು. ಇದು ಕಲ್ಯಾಣದ ನಾಡು, ಇದು ಬಸವಣ್ಣನವರ ನಾಡು, ಇದು ಶರಣರ ಭೂಮಿ. ಈ ನಾಡಿನಿಂದ ರಾಜ್ಯಾಧ್ಯಕ್ಷ ಸಿ ಷಡಕ್ಷರಿ ಅವರ ನೇತೃತ್ವದಲ್ಲಿ ಮುನ್ನಡೆಯುತ್ತೇವೆ. ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿರುವಂಥ ಸಿ ಷಡಕ್ಷರಿ ಅವರನ್ನ ನಾವು ಗೆಲ್ಲಿಸಿಕೊಂಡು ಬರ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದೇ ವೇಳೆ ಜಿಲ್ಲೆಯ ಹಲವು ಸರ್ಕಾರಿ ನೌಕರರು ಈ ಒಂದು ಸಂತೋಷದ ಕ್ಷಣಗಳಲ್ಲಿ ಸಾಕ್ಷಿಯಾದರು. ಹಲವು ಒಂದು ನೌಕರರು ಕೂಡ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರಿಗೆ ಹಾಗೂ ಮಾಳ್ಗೆ ಅವರಿಗೆ, ದೇವಪ್ಪ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಸನ್ಮಾನಿಸಿದರು. ಪಟಾಕಿಯನ್ನು ಸಿಡಿಸಲಾಯಿತು. ಆಕಾಶದಲ್ಲಿ ಚಿತ್ತಾರದ ಒಂದು ಅನುಭವಗಳನ್ನು ಕಂಡು ಸಭಿಕರು ಸಂತೋಷಪಟ್ಟರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಯೂನಿಟಿಂದ ಇಂದು ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಎಲ್ಲರೂ ನನಗೆ ಮತದಾನ ಹಾಕಿ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಕೋರುತ್ತೇನೆ. ಮತ್ತು ಇದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಷಡಕ್ಷರಿ ಅಣ್ಣವರಿಗೂ ಹಾಗೂ ಇಲ್ಲಿದ್ದಂಥ ಎಲ್ಲ ಸರ್ಕಾರಿ ನೌಕರರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024-29 ಸಾಲಿನ ಚುನಾವಣೆ. ಈ ಚುನಾವಣೆ ಬೀದರ್ ಜಿಲ್ಲೆಯಲ್ಲಿ ಒಂದು ಹೊಸದಾದಂಥ ಐತಿಹಾಸಿಕ ಚುನಾವಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಜರುಗಿತ್ತು. ಇವತ್ತೇನಾದ ಸನ್ಮಾನ್ಯ ಷಡಕ್ಷರಿಯವರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗೊಂದಲಕ್ಕೆ ನಾಂದಿ ಹಾಡಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅಭೂತಪೂರ್ವಕವಾದಂಥ ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ನಮ್ಮ ಎಲ್ಲ 70 ನೌಕರರು ಇವತ್ತು ನಮ್ಮ ಮತವನ್ನು ಚಲಾಯಿಸಿ ನಮಗೆ ಮತ ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದವನ್ನು ಹೇಳ್ತೀನಿ. ರಾಜ್ಕುಮಾರ್ ಮಾಳ್ಗೆ. ಎಲ್ಲರಿಗೆ ಈ ಒಂದು ಖುಷಿಯ ವಾತಾವರಣ ನಿರ್ಮಿಸಲು ಸಾಧ್ಯವಾಗಿರುವಂಥ ಏಕೈಕ ವ್ಯಕ್ತಿಯಪ್ಪ ಅಂದರೆ ಷಡಕ್ಷರಿ ಸಾಹೇಬರು. ಅವರಿಗೆ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರಸ್ಥರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಈ ಮುಂದಿನ ರಾಜ್ಯಾಧ್ಯಕ್ಷರು ಖಂಡಿತ ಅವರು ಆಗ್ತಾರೆ. ಅವರಿಗೆ ಈ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದು ಕಲ್ಯಾಣದ ನಾಡು, ಬಸವಣ್ಣವರ ನಾಡು. ಈ ನಾಡಿನಿಂದಲೇ ನಾವು ಜಯಘೋಷವನ್ನು ಕೂಗ್ತಾ ಇದ್ದೀವಿ. ಕರ್ನಾಟಕದ ಕಿರೀಟ ಬಸವಣ್ಣವರ ನಾಡು. ಈ ಒಂದು ಕಲ್ಯಾಣ ಭೂಮಿಯಿಂದ ನಾವು ಘೋಷಣೆಯನ್ನು ಮಾಡ್ತೀವಿ. ಮುಂದಿನ ರಾಜ್ಯಾಧ್ಯಕ್ಷರು ಸಿ ಎಸ್ ಷಡಕ್ಷರಿ ಸಾಹೇಬರಿಗೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಖಜಾಂಚಿಯ ಆಕಾಂಕ್ಷಿಗಳು ಅಣ್ಣವರಾಗಿರುವಂಥ ನಮ್ಮದು ನಾಗರಾಜ್ ಅಣ್ಣವರಿದ್ದಾರೆ. ಇವರು ನಮ್ಮ ಕಲ್ಯಾಣ ಕರ್ನಾಟಕದ ಕಿರೀಟ. ಹೀಗಾಗಿ ಈ ಒಂದು ಕಲ್ಯಾಣ ನಾಡಿನಿಂದ ನಾವು ಬೀದರ್ ಜಿಲ್ಲೆಯಿಂದ ಘೋಷಣೆ ಮಾಡ್ತಾ ಇದ್ದೀವಿ. ಮುಂದಿನ ರಾಜ್ಯದ ಖಜಾಂಚಿಯಾಗಿ ನಾಗರಾಜ್ ಜುಮ್ಮಣ್ಣ ಅವರು ಖಂಡಿತ ಆಗ್ತಾರೆ. ಅವರಿಗೂ ಈ ಒಂದು ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಓಕೆ, ಧನ್ಯವಾದಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.